ಹಲೋ ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾವು ಸೂಪರ್ ಆಗಿದ್ದೇವೆ. ನಾನಿವತ್ತು ನಿಮ್ಮೊಂದಿಗೆ ಯಾವಾಗಲೂ ಹೊರಗಡೆ ಹೋದಾಗ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ನು, ಮಟನ್ನು, ಫಿಶ್ಶು ಎಲ್ಲ ತಿಂದು ತಿಂದು ಬೋರ್ ಆಗಿತ್ತು. ಅದಕ್ಕೆ ಹೊಸ್ದಾಗಿ ಏನಾದರೂ ಒಂದು ಟ್ರೈ ಮಾಡುವ ಅಂತ ಹೇಳ್ಬಿಟ್ಟು ನಾವು ಚೈನೀಸ್ ಫುಡ್ಡನ್ನ ಟ್ರೈ ಮಾಡಕ್ಕೆ ಅಂತ ಹೋದ್ವಿ. ಆ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಾ ಇರುವವರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಕಮೆಂಟ್ ಹಾಕಿ. ಬನ್ನಿ ಹೋಗುವ. ಅಲ್ಲಿ ಹೋಗ್ತಿದ್ದಾಗೆ ಒಂದು ಥಿಂಗ್ ಬಂತು, ನಮಗೆ ತುಂಬಾ ಇಷ್ಟ ಆಯ್ತು. ಎಲ್ಲವೂ ಫ್ರೆಶ್ ನಾವು ತೋರಿಸಿದ ತರಕಾರಿ, ನ್ಯೂಡಲ್ಸ್, ಆಮೇಲೆ ನೋಡಿ ಇಲ್ಲಿ ಫಿಶ್ ಕೇಕ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಎಲ್ಲ ಇದು ಫ್ರಾನ್ಸ್ ಫಿಶ್ದು ಏನೋ, ಮತ್ತೆ ಕ್ರ್ಯಾಬ್ದು ಬರೀ ಮಾಂಸ ತೆಗೆದುಬಿಟ್ಟು ಇಲ್ಲಿ ಕೇಕ್ ತರ ಮಾಡಿಟ್ಟಿದ್ದಾರೆ. ಆಮೇಲೆ ಸಾಸೇಜ್, ಬ್ರೋಕಲಿ, ನ್ಯೂಡಲ್ಸ್, ಆಮೇಲೆ ಕೆಲವು ಐಟಮ್ ಎಲ್ಲ ಹೈಯೆಸ್ಟ್ ಇದರಲ್ಲಿ ಫಿಶ್ ಐಟಮೇ ಜಾಸ್ತಿ ಇರೋದು, ಚಿಕನ್ ಐಟಮ್ ಕಮ್ಮಿ. ಅದರಲ್ಲೂ ಫಿಶ್ ಐಟಮ್ ಅಲ್ಲಿ ಪಕೋಡ ಅಂತೆ, ಬೋಂಡ, ಮತ್ತೆ ಇದು ಕ್ಯಾಂಡಿ ತರ ಎಲ್ಲ ಏನೋ, ಕುಲ್ಫಿ ತರ ಎಲ್ಲ ಏನೋ ರೆಡಿ ಮಾಡಿ ಇಟ್ಟಿದ್ರು. ನೋಡಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಗ್ರೀನ್ ಬೋನ್ಸ್ ಅಂತೆ ಏನೋ ಎಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಎಲ್ಲ ಇದ್ರಲ್ಲಿ ನಾವು ಯಾವ್ದು ಆರ್ಡರ್ ಮಾಡ್ತೀವಿ ಅದನ್ನ ಅವರು ಹಾಟ್ ಬೌಲ್ ತರ ರೆಡಿ ಮಾಡಿ ಕೊಡ್ತಾರಂತೆ. ರೆಡ್ ಮೀಟ್ಗಳು ಇದ್ದು, ಆದ್ರೆ ನಾವು ಫಿಶ್ ಮತ್ತೆ ಚಿಕನ್ ಹೇಳಿದ್ವಿ. ಅದು ಬಂತು, ಎಲ್ಲ ರೆಡಿ ಮಾಡಿ ಕೊಟ್ರು. ಹಾಟ್ ಬೌಲ್ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಅದೇ ಹೆಸರೇ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಅದೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಅದನ್ನೇ ಆರ್ಡರ್ ಮಾಡಿದ್ವಿ. ಸ್ವಲ್ಪ ಹೊತ್ತು ಬಿಟ್ಟು ನಮ್ಗೆ ಒಂದು 4 ಸಣ್ಣ ಸಣ್ಣ ಬೌಲ್ ತಂದು ಕೊಟ್ರು. ಮತ್ತೆ ಆಮೇಲೆ ಬಿಸಿ ಬಿಸಿ ದೊಡ್ಡ ಬೌಲ್ ಅಲ್ಲಿ ಬಂತು, ಬಿಸಿ ಹಾಟ್ ಬೌಲ್ ಬಂತು. ನೋಡೋಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆದ್ರೆ ನಿಜವಾದ ಸ್ಟೋರಿ ಶುರುವಾಗಿದ್ದು ಅಲ್ಲೇ. ಮೊದಲ ಸ್ಪೂನ್ ತಗೊಂಡ ಮೇಲೆ ಅವರ ಕುಕಿಂಗ್ ಸ್ಟೈಲೇ ನಮ್ಗಿಂತ ಪೂರ್ತಿ ಡಿಫ್ರೆಂಟ್. ಒಂದೇ ಬೌಲ್ ಒಳಗಡೆ ಬಾಯ್ಲ್ ಚಿಕನ್ನು, ಫಿಶು, ವೆಜಿಟೇಬಲ್ಸು, ನ್ಯೂಡಲ್ಸ್, ಸಾಸೇಜ್, ಆಮೇಲೆ ಲೋಟಸ್ ಸ್ಟೆಮ್ಮು, ಬ್ರೋಕಲಿ, ಇನ್ನು ಕ್ರ್ಯಾಬು, ಫಿಶ್ದು, ಎಗ್ಗು, ಎಲ್ಲ ಏನೆಲ್ಲ ಐಟಮ್ಗಳೆಲ್ಲ ಸಿಗುತ್ತೆ ಅದೆಲ್ಲ ಒಂದೇ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹಾಟ್ ಬೌಲ್ ತರ ನಮ್ಗೆ ತಂದು ಕೊಟ್ರು. ನಮ್ಗೆ ಇಂಡಿಯಾನಲ್ಲಿ ಚೈನೀಸ್ ಫುಡ್ ಅಂದ್ರೆ ಫ್ರೈಡ್, ಸ್ಪೈಸಿ, ಕ್ಲಿಯರ್ ಫ್ಲೇವರ್, ಮಸಾಲೆ ಟಚ್ ಎಲ್ಲ ಇರುತ್ತೆ. ಆದ್ರೆ ಇಲ್ಲಿ ಎಲ್ಲ ಫ್ಲೇವರ್ ಒಂದೇ ಟೇಸ್ಟ್ ಆಗಿ ನಾಲ್ಗೆನೆ ಕನ್ಫ್ಯೂಸ್ ಆಗ್ಬಿಡ್ತು. ಏನಿರ್ಬೋದು ಇದು, ಏನ್ ತಿಂತಾ ಇದಾರ ಇವರು ಅಂತ ಹೇಳ್ಬಿಟ್ಟು. ಇದು ನಮ್ಮ ಟೇಸ್ಟ್ ಅಲ್ಲ ನಿಜವಾಗ್ಲು. ಕ್ವಾಲಿಟಿ ಬ್ಯಾಡ್ ಏನಿರ್ಲಿಲ್ಲ, ಫ್ರೆಶ್ನೆಸ್ ಪರ್ಫೆಕ್ಟ್ ಆಗಿತ್ತು, ಕುಕ್ಕಿಂಗು ಕ್ಲೀನೇ ಇತ್ತು. ಆದ್ರೆ ಎಲ್ಲ ಆಫ್ ಬಾಯ್ಲ್, ಎಲ್ಲ ಅರ್ಧಂಬರ್ಧ ಬೆಂದಿತ್ತು. ಇಂಡಿಯನ್ ನಾಲ್ಗೆ ಇದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ನೋಡಿ ಇದು ಸ್ಟಿಕ್ಕಿ ರೈಸ್ ಬಾಲ್, ಮಗುಗೆ ಆರ್ಡರ್ ಮಾಡಿದ್ವಿ. ಇದು ಸ್ವೀಟ್ ಇತ್ತು, ಇದ್ರಲ್ಲೇನು ನಾನ್ ವೆಜ್ ಏನು ಇರ್ಲಿಲ್ಲ, ಬರೀ ಸ್ಟಿಕ್ಕಿ ರೈಸ್ ಬಾಲ್ ಅಂತೆ. ಹಾಗಾಗಿ ನೋಡಿ ನಮ್ಮ ಬೌಲ್ ನೋಡಿ ಹೇಗಿದೆ, ಎಲ್ಲ ಮಿಕ್ಸ್ ಆಗಿ ಬಂತು. ತಳದಲ್ಲಿ ರೈಸ್, ನ್ಯೂಡಲ್ಸ್ ಇದೆ. ಅದೇ ನಾನು ಕೆಲವೊಂದು ವಿಡಿಯೋದಲ್ಲಿ ಎಲ್ಲ ನೋಡ್ತಾ ಇದ್ದೆ, ಚೈನೀಸ್ಗಳು ಒಂದೇ ದೊಡ್ಡ ಬೌಲಲ್ಲಿ ಹಾಕೊಂಡೆಲ್ಲ ಸ್ವರ ಪರ ಅಂತ ಹೇಳಿತಾರೆ. ನೋಡಿ ಇದು ಕ್ರ್ಯಾಬ್ದು,
ಹ್ಮ್ ನೋಡಿ, ಇದು ಸಾಸೇಜ್ ಮೇಲೆ ಕಾಣ್ತಾ ಇದೆಯಲ್ಲ ಅದು ನೋಡಿ, ನೂಡಲ್ಸ್ ಅದ್ರ ಜೊತೆಗೆ ಇದೆ. ಅಲ್ಲೇ ನಮ್ಗೆ ಒಂದು ಲೆಸನ್ ಗೊತ್ತಾಯ್ತು. ಪ್ರತಿ ದೇಶದ ಫುಡ್ ಕಲ್ಚರು ಬೇರೆ ಬೇರೆ, ಪ್ರತಿ ಟೇಸ್ಟ್ಗೆ ತನ್ನದೇ ಆದ ಹ್ಯಾಬಿಟ್ ಇರುತ್ತೆ. ಹೀಗಾಗಿ ಬಲವಂತವಾಗಿ ತಿನ್ನೋ ಬದಲು ರೆಸ್ಪೆಕ್ಟ್ಫುಲ್ ಆಗಿ, ಆದ್ರೂ ಸ್ವಲ್ಪ ಕೆಲವೆಲ್ಲ ಐಟಮ್ಗಳು ಎಲ್ಲ ಮಶ್ರೂಮು, ಆಮೇಲೆ ಲೋಟಸ್ ಸ್ಟೆಮ್ ಅದೆಲ್ಲ ಬೆಂದಿತ್ತು, ಅದೆಲ್ಲ ತಿಂದ್ವಿ. ಸ್ವಲ್ಪ ಸ್ವಲ್ಪ ಎಲ್ಲ ನೂಡಲ್ಸ್ ಎಲ್ಲ ತಿಂದ್ವಿ. ಆಮೇಲೆ ಬಾಕಿದೆಲ್ಲ ತಿನ್ನಕ್ ಆಗ್ಲಿಲ್ಲ. ರೆಸ್ಪೆಕ್ಟ್ಫುಲ್ ಆಗಿ ಬೌಲ್ನ ಸೈಡ್ಗೆ ಸರಿಸ್ಬಿಟ್ಟು ಒಬ್ರು ಮುಖ ಒಬ್ರು ನೋಡ್ಕೊಂಡು ಅಲ್ಲಿಂದ ಸೀದಾ ಉಡುಪಿ ಹೋಟ್ಲಿಗೆ ಹೋಗಿ ಅಲ್ಲಿ ಮಸಾಲೆ ದೋಸೆ, ಪಾನಿಪುರಿ, ಆಮೇಲೆ ಗೋಬಿ ಮಂಚೂರಿ ಎಲ್ಲ ತಿನ್ಕೊಂಡು ಮನೆಗೆ ಹೋದ್ವಿ. ನೋಡಿ, ಇದು ಫಿಶ್ದು ಮೊಟ್ಟೆ ಚೀಲ. ಇದನ್ನ ತಿನ್ನಕ್ಕಾಗ್ಲಿಲ್ಲ, ಆಪರೇಷನ್ ಮಾಡಿ ಇಡ್ತಾ ಇದೀವಿ. ಇದು ನಮ್ಮ ಸಲಾಲ ಟ್ರಿಪ್ನ ಒಂದು ಫನ್ನಿ ಫುಡ್ ಮೆಮೊರಿ. ನಿಮಗೂ ಹೀಗೆ ಟ್ರಾವೆಲ್ನಲ್ಲಿ ಫುಡ್ ಶಾಕ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ನಲ್ಲಿ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಟ್ರಾವೆಲ್ ಸ್ಟೋರಿ ಜೊತೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್.